ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ರಾಮಧಾನ್ಯ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅದು ರಾಗಿ ಅಂತ. ಆಗಿನ ಕಾಲದಲ್ಲಿ ರಾಮನೇ ಆ ಒಂದು ಧಾನ್ಯದ ಶ್ರೇಷ್ಠತೆಯನ್ನ ಗುರುತಿಸಿ ಅದಕ್ಕೆ ರಾಮಧಾನ್ಯ ಅಂತ ತನ್ನ ಹೆಸರನ್ನೇ ನೀಡಿದಂತಹ ಅದ್ಭುತವಾದ ಒಂದು ಶ್ರೇಷ್ಠವಾದ ಧಾನ್ಯ ಅಂದ್ರೆ ರಾಗಿ. ಆದ್ರೆ 30-40 ವರ್ಷಗಳ ಹಿಂದಿನ ಒಂದು ಚಿತ್ರಣ ನಾವು ನೋಡಿದಾಗ ರಾಗಿನ ಜನಸಾಮಾನ್ಯರು ಅದನ್ನ ಬಳಸ್ತಾ ಇರಲಿಲ್ಲ. ಅದು ಒಂದು ಬಡವನ ಆಹಾರ ಅನ್ನುವ ತರ ಅದನ್ನ ನೋಡ್ತಾ ಇದ್ರು. ಮತ್ತೆ ಅದರ ಶ್ರೇಷ್ಠತೆಯ ಬಗ್ಗೆ ಜನಕ್ಕೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಬರೀ ಬಡವರು ಮಾತ್ರ ಅದನ್ನ ಸೇವನೆ ಮಾಡ್ತಿದ್ರು. ಮತ್ತೆ ನಾವೆಲ್ಲ ನೋಡಿರ್ಬೋದು, ಬಹಳಷ್ಟು ಕಡೆ ಏನಾದರೂ ಎರಡು ಗುಂಪುಗಳ ಮಧ್ಯೆ ಜಗಳ ಆದಾಗ ಅವರು ಬೈತಾ ಇದ್ದಿದ್ದೇನು ಅಂತಂದ್ರೆ, ನೀನು ರಾಗಿ ತಿನ್ಕೊಂಡ್ ಬಿಟ್ಟಿದ್ಯಾ ಅಂದ್ರೆ ನೀನು ಬಡವ, ನೀನು ಆ ಮೇಲ್ದರ್ಜೆಯವನಲ್ಲ ಅನ್ನುವ ತರ ಆ ಜನರನ್ನ, ರಾಗಿ ತಿನ್ನುವವರನ್ನ ಆ ತರ ಒಂದು ಕೀಳಾಗಿ ನೋಡ್ತಾ ಇದ್ರು. ಆದ್ರೆ ಇಂದು ಆ ಒಂದು ಚಿತ್ರಣವೇ ಬದಲಾಗಿದೆ. ಅತ್ತೆಗೊಂದ್ ಕಾಲ ಸೊಸೆಗೊಂದ್ ಕಾಲ ಅಂತಾರಲ್ಲ, ಹಾಗಾಗಿ ಅಕ್ಕಿ ಗೋಧಿಗಿಂತ ಹೆಚ್ಚಾಗಿ ಈ ರಾಗಿ ಅಥವಾ ರಾಮಧಾನ್ಯದ ಮೇಲೆ ಜನ ಅದನ್ನ ಬಳಸ್ತಾ ಇದ್ದಾರೆ. ಅದರ ಶ್ರೇಷ್ಠತೆ ಪುನಃ, ಅದರ ವೈಭವ ಏನಿತ್ತು ಬಹಳ ಹಿಂದೆ ರಾಗಿಗಿದ್ದ ವೈಭವ ಅದೇ ಪುನಃ ಮರುಕಳಿಸಿದೆ ಅಂತ ಹೇಳ್ಬಹುದು. ಈ ರಾಗಿ ಅಥವಾ ರಾಮಧಾನ್ಯ ಅನ್ನೋದು ಏನಿದೆ, ಅದು ಅದರ ಮೂಲ ಸ್ಥಾನವನ್ನ ಅದು ಎಲ್ಲಿ ಹುಟ್ಟಿತು ಅಂತ ನಾವು ನೋಡೋದಾದ್ರೆ, ಅದು ಆಫ್ರಿಕಾದ ಯುಗಾಂಡ ಅನ್ನೋ ಒಂದು ಪ್ರದೇಶದಲ್ಲಿ ರಾಗಿ ಮೊದಲ ಬಾರಿಗೆ ಅದು ಬೆಳೆದಿರುತ್ತೆ. ಅದು ಗುಡ್ಡ ಮತ್ತೆ ಬೆಟ್ಟದ ಪ್ರದೇಶದಲ್ಲಿ ಅದು ಬೆಳೆದಿತ್ತು. ನಂತರ ಅದು ಈ ಸಾತಟ್ಟಾದ ಜಾಗದಲ್ಲಿ ಸಹ ರಾಗಿನ ಕಲ್ಟಿವೇಟ್, ಕೃಷಿನ ಮಾಡೋದಕ್ಕೆ ಆರಂಭ ಮಾಡಿದ್ರು. 1800 BC ಅಲ್ಲಿ ಇತಿಹಾಸಕಾರರ ಪ್ರಕಾರ ಅದು ಸಮುದ್ರದ ಮೂಲಕ ಭಾರತವನ್ನ ತಲುಪಿತು ಅಂತ ತಿಳಿಸ್ತಾರೆ. ಇದು ರಾಗಿ ಅದು ಯಾಕೆ ಸ್ವಲ್ಪ ಅದೆಷ್ಟೊಂದು ಪೌಷ್ಟಿಕಾಂಶನ ಹೊಂದಿದ್ರು ಸಹ ಅದು ಏನಕ್ಕೆ ಅದು ಸ್ವಲ್ಪ ಅದನ್ನ ನೆಗ್ಲೆಕ್ಟ್ ಮಾಡಿದ್ರು ಜನ ಅಂತಂದ್ರೆ, ಅದರ ಬಣ್ಣ. ನಿಮ್ಗೆಲ್ಲ ಗೊತ್ತಿದೆ, ವರ್ಣಭೇದ ನೀತಿ ಅಂದ್ರೆ ಕಪ್ಪು ಬಿಳುಪು. ಆಗಿನ ಕಾಲದಲ್ಲೇನೆ ಕರಿಯರು ಅಥವಾ ಆ ಒಂದು ಕೆಂದು ಮೈಬಣ್ಣ ಅಂದಾಗ ಬ್ರಿಟಿಷರು ಅವರನ್ನ ತುಂಬಾ ತುಚ್ಛವಾಗಿ ಕಾಣ್ತಾ ಇದ್ರು ಎಲ್ಲಾ ಕಡೆನೂ. ಹಾಗಾಗಿ ಈ ಒಂದು ಧಾನ್ಯದ ಬಣ್ಣ ಕೆಂಪು ಮತ್ತು ಕಪ್ಪು ಮಿಶ್ರಿತ ಕೆಂದು ಬಣ್ಣ. ಹಾಗಾಗಿ ಬಣ್ಣದಿಂದನೇ ಈ ಒಂದು ಧಾನ್ಯಕ್ಕೆ ಎಲ್ಲೋ ಒಂದು ಕಡೆ ಅದನ್ನ ಕಾರ್ನರ್ ಮಾಡಿದ್ರು ಅಂತ ನಮ್ಗೆ ನೆನ್ಬಹುದು. ಹಾಗಂದ್ರೆ ಈ ರಾಗಿ ಒಂದು ಅದು ಯಾಕೆ ಅದು ಒಂದು ಬಳಕೆ ಆಗಬಹುದು, ಅದನ್ನ ಬೆಳೆಯೋದಾಗ್ಬೋದು, ಇದಕ್ಕೆ ಏನೇನು ಹಿನ್ನಡೆಗೆ ಏನು ಕಾರಣ ಅಂತ ನಾವು ನೋಡೋದಾದ್ರೆ, ನಾವು ಬ್ರಿಟಿಷರ ಕಾಲಕ್ಕೆ ಹೋಗೋದಾದ್ರೆ, ಆಗ ಬ್ರಿಟಿಷರು ಭಾರತವನ್ನು ಆಳ್ತಿದ್ದ ಸ್ವತಂತ್ರ ಪೂರ್ವದಲ್ಲಿ ಅವರು ನಮ್ಮನ್ನು ಆಳ್ತಿದ್ದಂತಹ ಸಂದರ್ಭದಲ್ಲಿ ಅವರು ಒಂದು ಸ್ಟೀಪಲ್ ಡಯಟ್, ಆಹಾರ ಅಂದ್ರೆ ಅದು ಬ್ರೆಡ್ ಅನ್ನ ಸಾಮಾನ್ಯ ಗೋಧಿ ಅಥವಾ ಗೋಧಿಯಿಂದ ಮಾಡ್ತಾರೆ. ಮತ್ತೆ ಅಕ್ಕಿದು ಕೆಲವೊಂದು ಖಾದ್ಯಗಳನ್ನ ಅವರು ತಿಂತಾ ಇದ್ರು. ಈ ಗೋಧಿಯಲ್ಲಿ ಬ್ರೆಡ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಗೋಧಿಯಲ್ಲಿ ಗ್ಲೂಟಿನ್ ಅಂತ ಒಂದು ಪ್ರೋಟೀನ್ ಇದೆ. ಇದು ಒಂದು ಅಂಟು ಬೈಂಡಿಂಗ್ ಕೆಪಾಸಿಟಿ ಇರೋ ಅಂಥದ್ದು ಇದು. ಮತ್ತೆ ಇದು ಸಿಕ್ಕುತ್ತೆ, ಎಲಾಸ್ಟಿಸಿಟಿ ಅಂತಂತೀವಲ್ಲ, ಅದಿರೋ ಅಂಥದ್ದು ಅಂಶ ಈ ಒಂದು ಗೋಧಿಯಲ್ಲಿ ಇರೋದ್ರಿಂದ ಬ್ರೆಡ್ ತಯಾರಿಕೆಯಲ್ಲಿ ಅದನ್ನ ಬಹಳ ಸುಲಭವಾಗಿ ಬಳಸ್ತಿದ್ರು. ಆದ್ರೆ ರಾಗಿಯಲ್ಲಿ ಗ್ಲೂಟಿನ್ ಅಂಶ ತುಂಬಾನೇ ಕಮ್ಮಿ ಇರುತ್ತೆ. ಹಾಗಾಗಿ ಅದರಲ್ಲಿ ಅಂಟಿರೋದಿಲ್ಲ, ನಾರಿನಾಂಶ ಇರೋದಿಲ್ಲ. ಅದರ ಜೊತೆಯಲ್ಲಿ ಮತ್ತೆ ಅದು ಒಂದು ಹಿಗ್ಗಿಸುವಿಕೆಯ ಒಂದು ಗುಣವನ್ನು ಸಹ ಹೊಂದಿಲ್ಲ. ಹಾಗಾಗಿ ಅದನ್ನ ಎಲ್ಲೋ ಒಂದು ಕಾರ್ನರ್ ಮಾಡಿದ್ರು ಅಂತ ಹೇಳ್ಬಹುದು. ಇದರ ಜೊತೆಯಲ್ಲಿ ಇದರ ಒಂದು ಬಣ್ಣ ಕೆಂಪು ಕಪ್ಪು ಆಗಿರೋದ್ರಿಂದ ಅದನ್ನ ತಿನ್ನಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅಂತ ಅನ್ಬೋದು. ಅದರ ಜೊತೆಯಲ್ಲಿ ಇದು ಬೇಯಿಸೋಕಿದೆಯಲ್ಲ, ಅದಕ್ಕೆ ತಗುಲುವ ಸಮಯ ಬೇರೆ, ಮತ್ತೆ ಅದರ ಟೇಸ್ಟ್ ಸಹ ಬೇರೆ ಆಗಿತ್ತು. ಅದಕ್ಕೆ ಹೋಲಿಸಿದ್ರೆ ಅಕ್ಕಿ ಮತ್ತು ಗೋಧಿಯ ಒಂದು ಪ್ರಿಪರೇಷನ್ ಟೈಮ್ ಅಂತ ನಾವು ಏನ್ ಹೇಳ್ತೀವಿ, ತಯಾರು ಮಾಡೋಕ್ಕೆ ತೆಗೆದುಕೊಳ್ಳುವ ಸಮಯ ಅದು ಕಮ್ಮಿ ಆಗ್ತಾ ಇತ್ತು. ಅದ್ರ ಜೊತೆಗೆ ಅದು ಟೇಸ್ಟ್ ವೈಸ್ ಸ್ವಾದಿಷ್ಟ ಅಂತ ಅನಿಸ್ತಾ ಇತ್ತು ಗೋಧಿ ಅಕ್ಕಿ ರಾಗಿಗೆ ಹೋಲಿಸಿದ್ರೆ. ಹಾಗಾಗಿ ಎಲ್ಲೋ ಒಂದು ಕಡೆ ರಾಗಿಯನ್ನ ಸಮಾಜದಲ್ಲಿ ಜನಸಾಮಾನ್ಯರು ಅದನ್ನ ತಿರಸ್ಕಾರ ಮಾಡ್ತಾ ಬಂದ್ರು. ಮತ್ತೆ ರೈತರುಗಳು ಇದನ್ನ ಎಲ್ಲಿ ನಮಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ ಅದನ್ನೇ ರೈತರು ಹೆಚ್ಚಾಗಿ ಬೆಳೆಯೋದ್ರಿಂದ, ಅಕ್ಕಿ ಮತ್ತೆ ಗೋಧಿಗೆ ಹೆಚ್ಚು ಒಂದು ಬೇಡಿಕೆ ಇದ್ದಿದ್ರಿಂದ ರೈತರು ಸಹ ರಾಗಿಯನ್ನ ಕಡೆಗಣಿಸಿ ಅದನ್ನ ಬೆಳೆಯದೆ ಅಕ್ಕಿ ಮತ್ತು ಗೋಧಿಯನ್ನೇ ಹೆಚ್ಚಾಗಿ ಬೆಳೆಯುತ್ತಾ ಬಂದ್ರು. ಮತ್ತೆ ಬಹಳಷ್ಟು ಪ್ರದೇಶಗಳಲ್ಲಿ ಒಂದು ನೀರಾವರಿ ಸೌಲಭ್ಯ ದೊರಕಿತು. ಭತ್ತಕ್ಕೆ ನಿಮಗೆ ಗೊತ್ತಿದೆ, ನೀರು ಬೇಕು.
ಚೆನ್ನಾಗಿ ಇದು ಕಾಲುವೆಗಳೆಲ್ಲ ನಿರ್ಮಾಣ ಆಯಿತು. ಹಾಗಾಗಿ ಭತ್ತದ ಒಂದು ಬೆಳೆ ಬೇಸಾಯಕ್ಕೆ ರೈತರು ಹೆಚ್ಚಿನ ಗಮನ ಕೊಟ್ಟರು. ಮತ್ತು ದುಡ್ಡು ಸಹ ಅವರಿಗೆ ಒಂದು ಏನು ಸಿಕ್ಕುತ್ತೆ ಮತ್ತು ಅದರಿಂದ ದೊರಕುವ ಬೆಲೆ ಸಹ ಅವರಿಗೆ ಜಾಸ್ತಿ ಇರೋದ್ರಿಂದ ಭತ್ತದಲ್ಲಿ ಅವರು ಅದನ್ನು ಬೆಳೆಯೋದಕ್ಕೋಸ್ಕರ ಮುಖ ಮಾಡಿದ್ರು. ಹೀಗಾಗಿ ಅದರ ಬಣ್ಣ ಆಗಿರ್ಬೋದು, ಅದನ್ನು ಬಡವರು ಮಾತ್ರ ತಿನ್ನಬೇಕು ಅಂತ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ಅಂದ್ಕೊಂಡಿದ್ದರಿಂದ ಹಾಗಾಗಿ ಅದಕ್ಕೆ ಅಷ್ಟೊಂದು ಅದರದ ಶ್ರೇಷ್ಠತೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಮುಖ್ಯವಾದರೂ ಸಹ ಈ ಕೆಲವು ಕಾರಣಗಳಿಂದಾಗಿ 30-40 ವರ್ಷಗಳ ಹಿಂದೆ ರಾಗಿಗೆ ಅಂತ ಒಂದು ಪ್ರಾಧಾನ್ಯತೆ ಸಿಕ್ಕಿಲ್ಲ. ಆದರೆ ಇಂದಿನ ಜಗತ್ತಿನಲ್ಲಿ ವೈದ್ಯ ಲೋಕ ಪ್ರತಿಯೊಬ್ಬರಿಗೂ ಬಡವ ಬಂದಿದ್ದ ಶ್ರೀಮಂತ ಯಾರೇ ಆಗಿರ್ಬೋದು, ನಿಮಗೆ ಆರೋಗ್ಯ ಬೇಕು ಅಂದರೆ ನೀವು ರಾಗಿ ಸೇವನೆ ಮಾಡಲೇಬೇಕು ಅಂತ ಹೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ, ಈ ಒಂದು ವರ್ಷ 2024 ಇದನ್ನ ಜಗತ್ತಿನಾದ್ಯಂತ ಏನ್ ಹೇಳ್ತಾರೆ ಅಂದರೆ ಭಾರತವು ಬೊಜ್ಜುತನ ಮತ್ತು ಈ ಮಧುಮೇಹದ ಒಂದು ಕ್ಯಾಪಿಟಲ್ ಆಗುತ್ತೆ, ರಾಜಧಾನಿ ಆಗುತ್ತೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಮಧುಮೇಹಿಗಳು ಮತ್ತು ಬೊಜ್ಜುತನದಿಂದ ಕೂಡಿರುವಂತಹ ವ್ಯಕ್ತಿಗಳು ಭಾರತ ಅದಕ್ಕೆ ಮೂಲ ಕೇಂದ್ರ ಆಗುತ್ತೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಅಂದ್ರೆ ನಮ್ಮಲ್ಲಿ ಆಲ್ರೆಡಿ OB ಜೀನ್ ಮ್ಯೂಟೇಷನ್ ಆಗಿದೆ, FTO ಜೀನ್ ಮ್ಯೂಟೇಷನ್ ಆಗಿದೆ. ನಮ್ಮ ಆಹಾರ ಪದ್ಧತಿಯಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಖಂಡಿತವಾಗ್ಲೂ ಬಹಳಷ್ಟು ಮಂದಿ ಮಧುಮೇಹಕ್ಕೆ ಮತ್ತು ಬೊಜ್ಜುತನಕ್ಕೆ ತುತ್ತಾಗುವ ಸಾಧ್ಯತೆ ಅಧಿಕ. ಹಾಗಾಗಿ ವೈದ್ಯರು ನಿಮಗೆ ಮಧುಮೇಹ ಬರಬಾರ್ದು ಅಥವಾ ಸಕ್ಕರೆಯ ಒಂದು ಅಂಶ ನಿಮ್ಮ ರಕ್ತದಲ್ಲಿ ಜಾಸ್ತಿ ಇದೆ ಎಂದಾಗ ತಕ್ಷಣ ರಾಗಿನ ಬಳಸಿ ಇಟ್ಟಿರ್ತಾರೆ. ಅನ್ನ ತಿನ್ನಬೇಡಿ, ಅನ್ನ ಕಮ್ಮಿ ಮಾಡಿ ರಾಗಿನ ಬಳಸಿ. ಗೋಧಿಗಿನ್ನ ಅಕ್ಕಿಗಿನ್ನ ರಾಗಿ ಅದರಲ್ಲಿ ನಾರಿನಾಂಶ ಜಾಸ್ತಿ ಇದೆ, ಕರಗುವ ಮತ್ತು ಕರಗದ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಬಹಳ ಹೊತ್ತು ಅದು ನಮಗೆ ಹಸಿವಾಗದೇ ಇರೋ ಮಾಡುತ್ತೆ. ಮತ್ತು ಅದು ಡೈಜೆಷನ್ ಜೀರ್ಣ ಆಗೋದು ಸಹ ಸ್ವಲ್ಪ ನಿಧಾನ. ಹಾಗಾಗಿ ಬಹಳ ನಿಧಾನವಾಗಿ ಸಕ್ಕರೆಯ ಅಂಶ ರಕ್ತಕ್ಕೆ ಹೋಗುತ್ತೆ. ಆದರೆ ಅಕ್ಕಿಯಿಂದ ನಾವು ಅನ್ನನ ಸೇವನೆ ಮಾಡಿದಾಗ ಅದು ಮಧುಮೇಹಿಗಳು ಬೇಗ ಡೈಜೆಷನ್ ಆಗೋದ್ರಿಂದ ಬೇಗ ನಮ್ಮ ರಕ್ತದಲ್ಲಿ ಈ ಗ್ಲೂಕೋಸ್ ಪ್ರಮಾಣ ಶೂಟಪ್ ಆಗುತ್ತೆ. ಅದು ನಿಧಾನಗತಿಯಲ್ಲಿ ಆಗಬೇಕು ಅಂದರೆ ರಾಗಿ ಸೇವನೆ ಮಾಡಬೇಕು. ಈ ರಾಗಿ ಅಥವಾ ರಾಮಂದೇ ಆಗಲೇ ಗೊತ್ತಿತ್ತು ಅದರ ಶ್ರೇಷ್ಠತೆ, ಹಾಗಾಗಿ ತನ್ನ ಹೆಸರನ್ನೇ ಆ ಧಾನ್ಯಕ್ಕೆ ನೀಡಿದ್ರು. ಹಾಗಾಗಿ ಇದು ಒಂದು ಮೈಕ್ರೋ ಮತ್ತು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳ ಸಾಗರ ಅಂತದ್ದು, ಓಷನ್. ಏಕೆಂತಂದ್ರೆ ಇದರಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳಿದೆ, ಒಳ್ಳೆಯ ಕೊಬ್ಬಿದೆ, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದೆ, ಪ್ರೋಟೀನ್ ಇದೆ. ಇದ್ರ ಜೊತೆಗೆ ಇದರಲ್ಲಿ ಕಬ್ಬಿನಾಂಶ, ಮೆಗ್ನೀಷಿಯಮು, ಮ್ಯಾಂಗನೀಸು, ಕ್ಯಾಲ್ಶಿಯಮು, ಹೀಗಾಗಿ ರಂಜಕ ಎಲ್ಲದರ ಒಂದು ಆಗರ ಇದು. ಮತ್ತು ವಿಟಮಿನ್ಗಳು, ಬೇಕಾದಷ್ಟು ನಾರಿನಾಂಶ ಎಲ್ಲ ಇರೋದ್ರಿಂದ ಇದೊಂದು ಪೌಷ್ಟಿಕಾಂಶಗಳ ಸಾಗರ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ರಾಗಿಯ ಬಳಕೆಯನ್ನ ಯಾರ್ಯಾರು ಮಾಡಬೇಕು ಅಂತ ನಾವು ನೋಡೋದಾದ್ರೆ, ರಾಗಿಯನ್ನ ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಮಕ್ಕಳು ಇವರೆಲ್ಲ ಹೆಚ್ಚಾಗಿ ಮಾಡೋದ್ರಿಂದ ಇದರಲ್ಲಿರುವಂತಹ ಒಂದು ಕಬ್ಬಿನಾಂಶ ಆಗ್ಬೋದು, ಇದು ಅವರಲ್ಲಿ ರಕ್ತಹೀನತೆ ಬರದಿದ್ದ ಹಾಗೆ ತಡೆಗಟ್ಟುತ್ತೆ. ಅದರ ಜೊತೆ ಕ್ಯಾಲ್ಸಿಯಂ ಸಹ ಇದರಲ್ಲಿ ಇರೋದ್ರಿಂದ ಮೂಳೆಗಳು, ರಕ್ತನಾಳಗಳು, ದೇಹದ ಎಲ್ಲ ನಮ್ಮ ಅಂಗಾಂಗಗಳು ಚೆನ್ನಾಗಿ ಕೆಲಸ ನಿರ್ವಹಿಸಬೇಕು ಅಂತಂದ್ರೆ ರಾಗಿಯ ಒಂದು ಬಳಕೆಯನ್ನು ನಾವು ಮಾಡ್ಬಿಡಿ. ರಾಗಿನ ಯಾರು ಬಳಸ್ತಾರೆ, ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮಧುಮೇಹ, ಬೊಜ್ಜುತನ, ಈ ಥರ ಹಲವಾರು ತೊಂದರೆಗಳಿಂದ ಮುಕ್ತಿ ಪಡೆಯಕ್ಕಿರುವ ಏಕೈಕ ಧಾನ್ಯ ಅಂತಂದರೆ ರಾಗಿ ಅಂತ ಹೇಳ್ಬಹುದು. ರಾಗಿನ ನಾವು ಹೆಚ್ಚಾಗಿ ಬಳಸೋದ್ರಿಂದ ವಯಸ್ಸಾಗೋದನ್ನ ಅದು ತಡೆಗಟ್ಟುತ್ತೆ ಅಂತಂತಾರೆ. ಬೇಗ ವಯಸ್ಸಾಗೋದು ಅಂದರೆ ನೆರೆ ಕೂದಲು ಬೆಳ್ಳಕ್ಕಾಗೋದು, ಮತ್ತೆ ಚರ್ಮ ಒಂದು ಸುಕ್ಕು ಬರೋದು, ಇಂಥದ್ದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ನಾವು ನಮ್ಮ ಆಹಾರದಲ್ಲಿ ರಾಗಿನ ಬಳಕೆ ಮಾಡಬೇಕು. ಕಾರಣ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್, ಇದರಲ್ಲಿ ಯಥೇಚ್ಛವಾಗಿ ಆಂಟಿ ಆಕ್ಸಿಡೆಂಟ್ ಇದೆ. ಅದರ ಸೇವನೆ ನಾವು ಮಾಡಿದಾಗ ನಮ್ಮ ದೇಹದಲ್ಲಿ ಉತ್ಪಾದನೆಯಾಗುವ ಫ್ರೀ ರ್ಯಾಡಿಕಲ್ಸ್, ಈ ಫ್ರೀ ರ್ಯಾಡಿಕಲ್ಸು ಹೊರಗಿನಿಂದನೂ ಬರುತ್ತೆ ಆಹಾರದ ಮುಖಾಂತರ, ಮತ್ತೆ ದೇಹದ ಚಯಾಪಚಯ ಕ್ರಿಯೆ ನಡೆದಾಗ ಅಲ್ಲೂ ಸಹ ಈ ಫ್ರೀ ರ್ಯಾಡಿಕಲ್ಸ್ಗಳು ಬಿಡುಗಡೆಯಾಗುತ್ತೆ. ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸು ಜಾಸ್ತಿ ಆದಾಗ ಆಕ್ಸಿಡೇಟಿವ್ ಒತ್ತಡ ಇದು ಜಾಸ್ತಿ ಮಾಡುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಾಯಿಲೆಗಳಿಗೂ ಮೂಲ, ಅದು ಯಾವುದೇ ಕಾಯಿಲೆ ಆಗಿರ್ಬೋದು, ಅನಾರೋಗ್ಯ ಅಂದಿದ ತಕ್ಷಣ ಅದಕ್ಕೆ ಮೂಲ ಕಾರಣ ಆಕ್ಸಿಡೇಟಿವ್ ಒತ್ತಡ. ಆಕ್ಸಿಡೇಟಿವ್ ಒತ್ತಡ ಜಾಸ್ತಿ ಆದಂತೆ ಅದು ನಮ್ಮ DNA ನಾಶ ಮಾಡುತ್ತೆ, ಪ್ರೋಟೀನ್ಗಳನ್ನು ನಾಶ ಮಾಡುತ್ತೆ, ಲಿಪಿಡ್ಗಳು, ಹೀಗೆ ದೇಹದಲ್ಲಿರುವ ಕೆಲವೊಂದು ಮೈಕ್ರೋ ಮಾಲಿಕ್ಯೂಲ್ಸ್ಗಳನ್ನ ನಾಶ ಮಾಡೋದ್ರಿಂದ ನಾವು ನಾನಾ ರೀತಿಯ ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಹಾಗಾಗಿ ಅದನ್ನು ತಡೆಗಟ್ಟಬೇಕು ಅಂದರೆ ನಾವು ಆಂಟಿ ಆಕ್ಸಿಡೆಂಟ್, ಅದನ್ನ ಒಂದು ತುಳಿಯುವಂಥದ್ದು ಆಂಟಿ ಆಕ್ಸಿಡೆಂಟ್ಗಳು, ಅದನ್ನು ಸೇವನೆ ಮಾಡಬೇಕು. ಅದು ಹಣ್ಣುಗಳಲ್ಲಿರುತ್ತೆ, ತರಕಾರಿಗಳಲ್ಲಿರುತ್ತೆ. ರಾಗಿಯಲ್ಲಿ ಆಂಟಿ ಆಕ್ಸಿಡೆಂಟ್ನ ಪ್ರಮಾಣ ತುಂಬಾನೇ ಜಾಸ್ತಿ ಇದೆ.
ಹಾಗಾಗಿ ಅದರ ಸೇವನೆಯಿಂದ ನಮಗೆ ಅದು ನಾನಾ ರೀತಿಯ ಸಾಮಾನ್ಯ ನೀವು ಯಾವುದೇ ಕಾಯಿಲೆ ಅಂತ ಹೇಳ್ಬೋದು, ಆ ಕಾಯಿಲೆಯನ್ನು ನಾವು ಟೆಸ್ಟ್ ಮಾಡಿದಾಗ ಈ ರಾಗಿ ಸೇವನೆಯಿಂದ ಕಾಯಿಲೆಯಿಂದ ನಾವು ಹೊರಬರಕ್ಕೆ ಸಾಧ್ಯ ಅಂತ ವಿಜ್ಞಾನಿಗಳು ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ರಾಗಿ ಅನ್ನೋದು ರಾಮಧಾನ್ಯ, ಅದೊಂದು ಪೌಷ್ಟಿಕಾಂಶಗಳ ಸಾಗರ, ಅದೊಂದು ಒಂದು ಒಂದು ಅದ್ಭುತವಾದ ಧಾನ್ಯ ಅಂತಾನೆ ನಾವು ಹೇಳ್ಬೋದು. ಬೇರೆ ಬೇರೆ ಧಾನ್ಯಗಳಿದೆ, ಸಿರಿಧಾನ್ಯಗಳು ಅಂತ ನವಣೆ, ಸಜ್ಜೆ ಇದೆಲ್ಲ ಹೇಳ್ತೀವಿ ನಾವು. ಆದರೆ ಎಲ್ಲದಕ್ಕೂ ಹೋಲಿಸಿದ್ರೆ ರಾಗಿ ಇದೆಯಲ್ಲ ಅದು ಅತ್ಯಂತ ಶ್ರೇಷ್ಠವಾದದ್ದು. ಅದರಲ್ಲಿ ಕರಗುವ ಮತ್ತು ಕರಗದ ಕೊಬ್ಬಿನ ನಾರಿನಾಂಶಗಳು ಜಾಸ್ತಿ ಇದೆ, ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇದೆ. ಇದರಲ್ಲಿ ರಾಗಿಯಲ್ಲಿ 100 ಗ್ರಾಮ್ ರಾಗಿನ ನಾವು ತಗೊಂಡ್ರೆ 13 ಗ್ರಾಮ್ ಪ್ರೋಟೀನ್ ಇದೆ ಅದರಲ್ಲಿ. ಹಾಗಾಗಿ ಪ್ರೋಟೀನ್ ಅಂಶನೂ ಜಾಸ್ತಿ ಇದೆ. ಮತ್ತು ಬಹಳಷ್ಟು ಜನಕ್ಕೆ ಈ ಗ್ಲೂಟಿನ್ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಆ ಗ್ಲೂಟಿನ್ ಇರೋದು ಅಂದರೆ ಗೋಧಿ, ಬಾರ್ಲಿ ಇಂಥದನ್ನ ಸೇವನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಮತ್ತು ಅಕ್ಕಿ ಸಹ ಕೆಲವು ಸಲ ಅವ್ರಿಗೆ ಡಯಾಬಿಟಿಕ್ ಆದರೆ ಅಕ್ಕಿ ಸಹ ಸೇವನೆ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಅವರ ಆಲ್ಟರ್ನೇಟಿವ್ ಡಯೇಟ್ ಅಂತ ಏನು ಅಂತ ನಾವು ನೋಡೋದಾದರೆ ರಾಗಿನ ಅವರು ಸೇವನೆ ಮಾಡ್ಬೋದು. ಅದರಲ್ಲಿ ಗ್ಲೂಟಿನ್ ಅಂಶ ತೀರಾನೇ ಕಮ್ಮಿ. ಹಾಗಾಗಿ ಅವರು ಅದನ್ನು ಸೇವನೆ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆ ಉಂಟಾಗೋದಿಲ್ಲ. ಹಾಗಾಗಿ ಇದು ಸರ್ವರ ಒಂದು ಆಹಾರ ಅಂತಲೇ ನಾವು ಹೇಳ್ಬೋದು. ನಿಮಗೆಲ್ಲ ಗೊತ್ತಿದೆ, ರೈತಾಪಿ ಕುಟುಂಬಗಳಲ್ಲಿ ಜನ ಭಾಳ ಆರೋಗ್ಯ ತುಂಬ ಚೆನ್ನಾಗಿತ್ತು ಮೊದಲು ಅಷ್ಟೇ. ಈಗಲೂ ಸಹ ಯಾರು ರಾಗಿ ಸೇವನೆ ಮಾಡ್ತಾರೆ ಅವರನ್ನು ಸಹ ಆರೋಗ್ಯ ಚೆನ್ನಾಗಿರುತ್ತೆ. ಕಾರಣ ಏನಂತಂದರೆ ಇದರಲ್ಲಿ ರಾಗಿಯಲ್ಲಿ ಪೌಷ್ಟಿಕಾಂಶಗಳ ಸಾಗರ. ಇದ್ರ ಜೊತೆ ಅವರು ಸೊಪ್ಪನ್ನ ಸೇವನೆ ಮಾಡ್ತಾರೆ, ಉಪ್ಸಾರು ಅಂತ ಮಾಡ್ತಾರೆ. ಅದರಲ್ಲಿ ಸೊಪ್ಪಿನಲ್ಲಿ ಎಲ್ಲ ರೀತಿಯ ವಿಟಮಿನ್ಗಳು, ಖನಿಜಗಳು, ಲವಣಗಳು ಎಲ್ಲ ಇರುತ್ತೆ, ಮತ್ತು ಫೈಬರ್ ಜಾಸ್ತಿ ಇರುತ್ತೆ. ಹಾಗಾಗಿ ಜೀರ್ಣಾಂಗಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಬರೋದಿಲ್ಲ. ಮತ್ತು ದೇಹಕ್ಕೆ ಏನೇನು ಪೌಷ್ಟಿಕಾಂಶಗಳು ಬೇಕು ಅದೆಲ್ಲ ಅದರಲ್ಲೇ ಸಿಕ್ಕೋದ್ರಿಂದ ರೈತಾಪಿ ಕುಟುಂಬದಲ್ಲಿ ಬೆಳಗಿನ ಹೊತ್ತು ಒಂದು ರಾಗಿ ಮುದ್ದೆ ಉಪ್ಸಾರು ನಾವು ತಿನ್ಕೊಂಡೋದ್ರೆ ರಾತ್ರಿ ಬಂದು ಊಟ ಮಾಡ್ತಾರೆ. ಅಂದರೆ ದಿನಕ್ಕೆ 2 ಊಟ, ಅದರ ಜೊತೆಗೆ ಚೆನ್ನಾಗಿ ದೈಹಿಕ ವ್ಯಾಯಾಮ. ಹಾಗಾಗಿ ಯಾರಿಗೂ ಸಹ ಇವತ್ತು ಮಧುಮೇಹ ಅನ್ಬೋದು, ಬೊಜ್ಜುತನ, ಥೈರಾಯ್ಡ್ ಪ್ರಾಬ್ಲಮ್ಮು, ಇನ್ಫರ್ಟಿಲಿಟಿ ಈ ಥರ ಈ ಬಹುವಿಧದ ಅಸ್ವಸ್ಥತೆ, ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು, ಮತ್ತು ಅಥೆರೋಸ್ಕ್ಲಿರೋಸಿಸು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋ ಅಂಥದ್ದು, ಹೈಪರ್ ಕೊಲೆಸ್ಟ್ರಾಲೇಮಿಯಾ, ಈ ಥರದ್ದೆಲ್ಲ ಕಾಯಿಲೆಗಳು ನಾವು ಏನು ಹೇಳ್ತೀವಿ ಬಹುವಿಧದ ಅಸ್ವಸ್ಥತೆ, ಇದು ಯಾವುದೂ ಬೇಡ. ಗರ್ಭಿಣಿಯರು ಮತ್ತು ಬಾಣಂತಿಯರ ಸೇವನೆ ಮಾಡಿದ್ರೆ ಹುಟ್ಟುವ ಮಕ್ಕಳು ಸಹ ಆ ತೂಕ ಚೆನ್ನಾಗಿರುತ್ತೆ, ಆ ಮಕ್ಕಳ ಬುದ್ಧಿ ಬೆಳವಣಿಗೆ ಚೆನ್ನಾಗಾಗುತ್ತೆ, ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ಹಾಗಾಗಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ಮಾಜಿ ಪ್ರಧಾನಿ ಇವರಾಗಿದ್ದ ಎಚ್ ಡಿ ದೇವೇಗೌಡರು ಈಗಲೂ ಸಹ ಅವರ ಆಹಾರ ಏನು ಅಂತಂದರೆ ಸ್ಟೇಪಲ್ ಡಯಟ್ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ಅಂತಿರ್ತಾರೆ. ಅಂದರೆ ಆ ಥರದ ಒಂದು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿದ್ರೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ದೈಹಿಕವಾಗಿ ನಾವು ಚೆನ್ನಾಗಿದ್ದಾಗ ಮಾನಸಿಕ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಹಾಗಾಗಿ ರಾಮಧಾನ್ಯ ರಾಗಿಯನ್ನು ಇನ್ನು ಮುಂದೆ ಈಗ ಅದು ಒಂದು ಕಂಪಲ್ಸರಿ ಮ್ಯಾಂಡೇಟ್ರಿ, ಇನ್ನು ವಿಧಿನೇ ಇಲ್ಲ ಅಂತೇಳಿ ಭಾಳಷ್ಟು ಜನ ಶ್ರೀಮಂತ ವರ್ಗದವರು ಸಹ ಅದನ್ನು ಬಳಸ್ತಾರೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ತಯಾರು ಮಾಡಬಹುದು. ಬರೀ ಮುದ್ದೆ ಮಾತ್ರ ಅಲ್ಲ, ಅದರ ರೊಟ್ಟಿ ಚೆನ್ನಾಗಿರುತ್ತೆ, ದೋಸೆ, ಇಡ್ಲಿ, ಈ ಥರ ಶಾವಿಗೆ, ಈ ಥರ ನಾನಾ ರೀತಿಯ ಅದರಲ್ಲಿ ಬೇರೆ ಬೇರೆ ಥರದಲ್ಲಿ ಅದನ್ನು ನಾವು ರಾಗಿನ ಸೇವನೆ ಮಾಡ್ಬೋದು. ದೇಹಕ್ಕೆ ಎಲ್ಲ ರೀತಿಯ ಪೌಷ್ಟಿಕಾಂಶಗಳನ್ನು ನೀಡುವ ಏಕೈಕ ಧಾನ್ಯ, ಅದರ ಸೂಪರ್ ಫುಡ್ ಅಂತ ನಾವು ಕರಿಬೋದು, ಅದು ರಾಗಿ ಮಾತ್ರ. ಹಾಗಾಗಿ ನಮ್ಮ ದಿನನಿತ್ಯದ ಆಹಾರ ಸೇವನೆಯಲ್ಲಿ ಎಲ್ಲೋ ಒಂದು ಕಡೆ ರಾಗಿಯ ಸೇವನೆಯನ್ನು ಮಾಡಿದರೆ ನಾವು ವೈದ್ಯರಿಂದ ದೂರ ಇರ್ಬೋದು, ಕಾಯಿಲೆಗಳಿಂದ ದೂರ ಇರ್ಬೋದು. ನಮಸ್ಕಾರ.